ಎದೆಯ ಧುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮನೇಲಿ ಬಸ್ಸು ಜಯಂತಿಗೋಸ್ಕರ ಅವಳಿಗೆ ರೆಡಿ ಆಗ್ತಾ ಐತೆ. ಇಲ್ಲಿ ಮುಂಚೆ ಇನ್ನು ಇವಳಿಗೆ ಇದೇ ತೋರಿಸ್ಬೇಕು ಅಂತ ಅಂದ್ಕೊಂಡು ಬಂದೆ. ನಮ್ಮನೇಲಿ ಸಾಂಬಾರು ಮಾಡೋಕ್ಕೆ ಅಂತ ಅಂದರೆ ಇಷ್ಟೊಂದೆಲ್ಲ ಹಾಕಿರ್ತಾರೆ. ಹೋಳಿಗೆ ಸಾಂಬಾರು ಅರ್ಥರ್ಗ ಹೋಳಿಗೆ ಸಾಂಬಾರಿಗೆ ಅಂದರೆ ಒಂದು ಸ್ವಲ್ಪ ಧನಿಯಾ, ಆಮೇಲೆ ಒಂದು ಸ್ವಲ್ಪ ಸಾಸಿವೆ, ಕಲ್ಲು. ನಾನು ಆಗಲೇ ಐ ಥಿಂಕ್ ತೋರಿಸಿದ್ದೀನಿ, ಬಟ್ ಇದು ರೆಫ್ರೆನ್ಸ್ಗಿರಲಿ ಅಂತ ತಿರ್ಗಾ ತೋರಿಸ್ತಿದ್ದೀನಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಕಲ್ಲುವು, ಜೀರಿಗೆ, ಸಾಜೀರ, ಆಮೇಲೆ ಮೆಣಸು, ಒಂದು ಸ್ವಲ್ಪ ಡ್ರೈ ಕೊಕೊನೆಟ್, ಒಂದು ಸ್ವಲ್ಪ ಮರಾಠ ಮೊಗ್ಗು. ಇಲ್ಲಿ ನೋಡಿ, ಮರಾಠ ಮೊಗ್ಗು ಇಷ್ಟು ಚೆನ್ನಾಗಿರ್ತಾವದು ನೋಡಿ. ಈ ಥರ ತುಮಕೂರಲ್ಲಿ ಬರೋದೇ ಇಲ್ಲ. ಈ ಸರಿ ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕು. ಎಷ್ಟು ಚೆನ್ನಾಗೈತೆ ಮರಾಠ ಮೊಗ್ಗು, ಚಿಕ್ಕ ಚಿಕ್ಕದಾಗಿ ಏನೋ ಐತೆ. ಓಕೆ, ಆಮೇಲೆ ಇಲ್ಲೊಂದು ಸ್ವಲ್ಪ ಚಿಲ್ಲಿ ಇಷ್ಟು. ಆಮೇಲೆ ಬಂದರೆ ಒಂದು ಸ್ವಲ್ಪ ಈರುಳ್ಳಿ, ತಿಕ್ನೆಸ್ ಬರೋಕ್ಕಷ್ಟೇ ಇವೆಲ್ಲ. ಇಷ್ಟೇ ಸಾಂಬಾರಿಗೆ. ಚಿಯಾ ಸೀಡ್ಸ್ ನೆನೆ ಹಾಕ್ಕೊಂಡಿದ್ದೆ ರಾತ್ರಿ. ಸೊ ಅದನ್ನು ಕುಡಿದು ಡೇ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ತರಕಾರಿ ತರೋಣ ಅಂತೇಳಿ ಬಂದಿದ್ದೆ. ಸೊ ಹಂಗೆ ಇಲ್ಲಿ ಇದನ್ನು ತಗೊಂಡೋಗೋಣ ಅಂತ, ಎಲೆ ವೀಳ್ಯದೆಲೆ, ಆಕಳ ಎಲೆ, ಅದಕ್ಕೆ ಮಾರ್ಕೆಟ್ ಕಡೆ ಹೋಗ್ತಿದ್ದೀನಿ. ಸೊ ಇಲ್ಲಿ ಎಲೆ ತಗೊಂಡು ಹೋಗೋಣ. ನಾನು ಹೊರಗೆ ಹೋಗಿ ಬರೋದ್ರಾಗೆ ನಮ್ಮ ಮಮ್ಮಿ ಸಾಂಬಾರು, ಒಬ್ಬಟ್ಟಿನ ಹೂರ್ಣ, ಆ ಥರ ಪಲ್ಯ, ಉಪ್ಪಿಟ್ಟು, ಇಲ್ಲಿ ಕಣ್ಕ, ಆಮೇಲೆ ಸ್ವಲ್ಪ ಮೆಸ್ಸಿ ಆಯ್ತಾ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಅದು ಅಲ್ಲಿ ಕೋಸಂಬರಿಗೆ ರೆಡಿ ಆಗುತ್ತೆ. ಇಲ್ಲಿ ಪಲ್ಯಕ್ಕೆ ಹೆಚ್ಚಿಟ್ಟಾರೆ. ಇವಾಗ ಇಲ್ಲಿ ಚಪಾತಿ ನಡೀತಾ ಐತೆ. ನಮ್ಮ ತರುಣ ಮಲಗಿಸ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ನೋಡಿ ಅದು ಹೆಂಗೆ ಮಲ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತು ಮಲಗಿದ್ರೆ ಅವನಿಗೂ ರೆಸ್ಟ್ ಸಿಗುತ್ತೆ ಅಂತ ಮಲಗಿಸಿ ನಾನು ಮಿಕ್ಕಿದ ಕೆಲಸ ಮಾಡ್ಕೊತಾ ಇದ್ದೀನಿ. ನಾನು ಮಲಗಿದ್ದೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆಯಿತು. ಸೊ ಇವಾಗ ನಮ್ಮ ಮನೇಲಿ ರಿಲೇಟಿವ್ಸ್ ಬಂದಿದ್ದಾರೆ. ಸೊ ಹಂಗಾಗಿ ಟೀ ಮಾಡಬೇಕಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನೋಡಿ, ವೆದರ್ ಇವತ್ತು ಮಾರ್ನಿಂಗಿಂದ ವೆದರ್ ಹಿಂಗೈತೆ. ಮಾರ್ನಿಂಗ್ ವೆದರ್ ಇವತ್ತು ಎಷ್ಟು ಸಖತ್ತಾಗೈತೆ ಅಂದರೆ ಅಷ್ಟು ಸಖತ್ತಾಗೈತೆ. ಸೊ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂದು ಇವತ್ತು ಮಾತ್ರ ನಮ್ಮೂರಲ್ಲಿ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಸೊ ಇವಾಗ ತರಕಾರಿ ತರೋಣ ಅಂತ ಹೋಗ್ತಿದ್ದೀನಿ. ಅಲ್ಲಿ ನೋಡೋಣ ಏನೇನೈತೆ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಮಳೆ ಬಂದು ಎಷ್ಟು ಚೆನ್ನಾಗಾಗತ್ತೆ ವೆದರ್ ಮಳೆ. ಸೊ ಇದು ಇಷ್ಟ ಆಗಿದೆ. ಹಳ್ದಿ ಅಂತ ಹೇಳ್ಬಿಟ್ಟು ಇಷ್ಟು ಬರೆದು ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಈ ಥರ ನೋಡಿ, ಅಲ್ಲಿ ಆ ಥರ ಫ್ಲವರ್ಸ್ನ ಇಲ್ಲೊಂದು ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಫ್ಲವರ್ಸ್ನ ಇದರಲ್ಲಿ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನು ಇನ್ನೂ ಇಷ್ಟ ಇದ್ದಾವೆ ಅವಿಷ್ಟರದ್ದು ಫ್ಲವರ್ಸ್ ಮಾಡಿ ಅಂಟಾಕಿದ್ರೆ ಹಳ್ದಿ ರೆಡಿ. ನಾನು ಇದು ಸಿನಿಮಾ ಟಾಕೀಸ್ ರೋಡು ಬೊಮ್ಮನಹಳ್ಳಿಯಲ್ಲಿ. ಸೊ ನಾನು ಗಿರಣಿಗೆ ಬಂದಿದ್ದೆ. ಅಯ್ಯಪ್ಪ, ಎಷ್ಟು ಡಿಮ್ಯಾಂಡ್ ನಮ್ಮೂರಲ್ಲಿ ಗಿರಣಿ ಅಂದರೆ ಹಾಕೇ ಕೊಡಲ್ಲ. ಬೆಳಗ್ಗೆಯಿಂದ ಅಡ್ಡಾಡಿಸ್ತಿದ್ದಾರೆ 1 kg ಗೋಧಿಗೆ. ಸೊ ಇಲ್ಲಿ ಇಟ್ಟೋಗಿದ್ದೀನಿ, ನೋಡೋಣ. ಹಾಕಲ್ಲಂತೆ
ಕೊಡ್ತಾರೆ. ಸೊ ಹಂಗಾಗಿ ಇಲ್ಲಿ ಹಾಲು ತೊಗೊಂಡು ನಮ್ಮ ಅತ್ತರ್ಗೆ ಅಂತೇಳಿ ನಾಟಿ ಹಸು ಹಾಲು ತೊಗೊಂಬಂದಿನ ಅರ್ಧ ಲೀಟ್ರ್ ನೋಡೋಣ ಅಂತ. ನೋಡೋಣ ಇದೇನಾರು ಅವನು ಕುಡಿದು ಅವನೇನು ಚೂರು ಚೆನ್ನಾಗಾಯ್ತು ಅಂತಂದರೆ 1 ಲೀಟ್ರ್ ತೊಗೊಂಡ್ರಾಯ್ತು. ಅದೇನು ಜಾಸ್ತಿ ಅಂತೇನು ಅನ್ಸಲ್ಲ, 70 ರೂಪಾಯಿ ಅಷ್ಟೇ ಲೀಟ್ರಿಗೆ. ಬಟ್ ಅವ್ನು ಚೆನ್ನಾಗಾದ್ರೆ ಸಾಕು. ಸೊ ಅದಕ್ಕೆ ತಂದಿದ್ದೀನಿ. ಎಲ್ಲೋ ಕಲರ್ ಅಂತೂ ಇದ್ದಾವೆ, ಅದಕ್ಕೆ ಅನಿಸ್ತಾ ಐತೆ ನಾಟಿ ಅಂತ. ನೋಡೋಣ. ಅದು ಎಮ್ಮೆ ಹಾಲು, ಇದು ಟೀ ಹಾಲು. ಮಾವಿನಕಾಯಿ ಚಟ್ನಿಗೆ ಮಾವಿನಕಾಯಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಆಮೇಲೆ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಲ್ಲ, ಕೊತ್ತಂಬರಿ, ಕರಿಬೇವು, ಕಡಲೆ ಬೀಜ, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇದು ಬ್ರೆಡ್ ದೋಸೆ. ನಮ್ಮ ಮಮ್ಮಿ ಎರಡೆರಡು ಹಂಚಿಟ್ಕೊಂಡು ಕುತ್ಕೊಂಡ್ಬಿಟ್ಟಾರೆ. ಇವತ್ತು ಟಿಫಿನ್ ನಮ್ಮ ಮನೇಲಿ ಬ್ರೆಡ್ ದೋಸೆ. ನಮ್ಮ ಮಮ್ಮಿ ಹೋಟೆಲ್ ಇಟ್ಟಾರೆ. ನಮ್ಮ ಮಮ್ಮಿ ಹೋಟೆಲ್ ಇಟ್ಟು ಯಾವುದಿಲ್ಲ ನೀನು? ಇಲ್ಲೇನೋ ಪೌಡ್ರ್ ಹಾಕಿದ್ದಾರೆ ಅನಿಸ್ತದೆ. ವಾಶ್ ಮಾಡೋಕ್ಕೆಲ್ಲ ಬಂದಿದ್ದಾರೆ. ಸೊ ಅವ್ರು ವಾಶ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗೈತೆ ಅಂದರೆ ಸಾಕಾಗತ್ತೆ. ಇವತ್ತೊಂಚೂರು ಬಿಸಿಲು ಜಾಸ್ತಿ ಐತೆ. ಇನ್ನೂ ಇಷ್ಟೊಂದು ಬಿಸಿಲು ಇರಲಿಲ್ಲ, ಇವತ್ತು ಬಿಸಿಲು. ತೊಳಿತಿದ್ದಾರೆ ಬಾಚ್ಲನ್. ವಾಶ್ರೂಮ್ಸ್ ಎಲ್ಲ ವಾಶ್ ಮಾಡೋಕ್ಕೆ ಬಂದಿದ್ದಾರೆ. ಶೋರ್ ವಾಶ್ ಮಾಡ್ತಿದ್ದಾರೆ. ಆ್ಯಂಡ್ ಇವಾಗ ನಾನು ಒಂದು ಸ್ವಲ್ಪ ಇದ್ರದ್ದು ಫ್ಲವರ್ಸ್ ಮಾಡೋಣ ಅಂತ ಇದ್ರದ್ದು ಫ್ಲವರ್ಸ್ ಮಾಡ್ತಾ ಇದ್ದೆ. ನಾನು ಒಂದು ಸ್ವಲ್ಪ ಆಗತ್ತೆ ಇದು ಫ್ಲವರ್ಸ್ ಮಾಡಿ ಅಂಟಾಕ್ಬಿಡೋಣ. ಇವಾಗ ಈ ಥರ ಕಲರ್ನ ಫ್ಲವರ್ಸ್ ಮಾಡಾಕಿದ್ದೀನಿ. ಇವಾಗ ಸ್ಟಿಕ್ ಮಾಡೋಣ. ಇವಾಗ ವೆಜ್ ಕುರ್ಮ ಆಯಿತು. ಎಷ್ಟು ಕೂದಲು ಉದುರ್ತವೆ ಅಂದರೆ. ಸೊ ಇದು ನೋಡಿ ವೆಜ್ ಕೊಲ್ಲಾಪುರಿ. ಆ್ಯಕ್ಚುಲಿ ವೆಜ್ ಕೊಲ್ಲಾಪುರಿ ಆಯಿತು. ಇವಾಗ ಚಪಾತಿ ಒಂದು ಮಾಡಿದರೆ ಆಯಿತು. ಇಲ್ಲಿ ಟೊಮೆಟೊ ಸಾರು, ಇದು ಅನ್ನ ಎಲ್ಲ ರೆಡಿ ಐತೆ. ಸೊ ಇವಾಗ ಹಾಕಪ್ಪ. ಇವಾಗ ಚಪಾತಿ ಒಂದು ಮಾಡಿದರೆ ಮುಗೀತು. ಟೇಸ್ಟ್ ಮಾತ್ರ ಘಮ ಘಮ ಅಂತ ಐತೆ. ಇದು ಫ್ಲಾಶ್ ಯಾಕೆ ಆನ್ ಆಗ್ತದ ತರ್ವ? ಏನ್ ಮಾಡಿಟ್ಟ್ಯಾ ನೋಡು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಎಲ್ಲ ಹೋಗ್ತಿದ್ದೀನಿ. ಸೊ ಅದಕ್ಕೋಸ್ಕರ ಈ ಥರ ರೆಡಿ ಆಗಿರೋದು. ನಾನು ಔಟ್ಫಿಟ್ ಸ್ವಲ್ಪ ಇವತ್ತು ಟ್ರೆಡಿಷ್ನಲ್ ಆಗಿರಲಿ ಅಂತ ಸೀರೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬನ್ನಿ ಹೋಗೋಣ, ನಿಮಗೂ ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಅದೇ ಮದುವೆಗೆ ಬಂದಿರೋದು. ಒಳಗಡೆ ಆಂಟಿ ಇದ್ದಾರಂತ, ಬೇಗ ಹೋಗೋಣ. ಮದುವೆಗೆ ಬಂದಿದ್ದೀನಿ. ಭಾಳ ರಶ್ ಐತೆ ಇಲ್ಲಿ. ಊಟದ್ದು ಇಷ್ಟು ರಶ್ ಐತೆ. ಸಾಬುದಾನ್ ಕಿಚಡಿ ಮಾಡುವ ವಿಧಾನ. ಒಂದು ಬಾಂಡ್ಲಿಗೆ ಒಂದು ಬಾಂಡ್ಲಿಗೆ ಎಣ್ಣೆಯನ್ನು ಹಾಕಿ, ಅದು ಕಾದ ನಂತರ ಅದಕ್ಕೆ ಹೇಳಮ್ಮ ಕರಿಬೇವನ್ನು ಹಾಕಿ ಅಲ್ಲಾಡಿಸಿ. ಅಷ್ಟು ಜೀರಿಗೆ ಹಾಕ್ಬೇಕಿತ್ತೌದಿಲ್ಲ? ಯಾಕೆ ಅಷ್ಟೊಂದು ಎಣ್ಣೆ ಕಾಯಿಸ್ಕೊಳಕ್ ಹೋಗಿದ್ದೆ? ಕೆಲಸ
ಆಲೂಗಡ್ಡೆ ಮೆಣಸಿನ್ಕಾಯಿಯನ್ನು ಹಾಕಿ ಆಲೂಗಡ್ಡೆ ಫ್ರೈ ಆಗೋವರೆಗೂ ಹಿಂಗೆಲ್ಲ ಆಡಿಸ್ತಿರ್ಬೇಕು. ಇನ್ನು ಇದೆಲ್ಲ ಎಂತಕ್ಕೆ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಸಾರಿ ಮಾವಿನಕಾಯಿ ಚಿತ್ರಾನ್ನ ಇದು. ಇಲ್ಲಿ ಗ್ರೌಂಡ್ನಟ್ ಪೌಡ್ರು, ಇಲ್ಲಿ ರಾತ್ರಿ ಎಲ್ಲ ನೆನೆಸಿದ ಸಬ್ಬಕ್ಕಿ, ಹಂಗೆ ಈ ಕಡೆ ಬಂದರೆ ನಮ್ಮ ಅತ್ತರಿಗೆ ಅಂತ ರವೆ ಇಡ್ಲಿ. ಇದಾದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ಸಬ್ಬಕ್ಕಿ ಹಾಕ್ಬಿಟ್ರೆ ಸಾಬುದಾನಿ ಕಿಚಡಿ ರೆಡಿ. ಇವಾಗ ಹೊಸಪೇಟೆಗೆ ಹೋಗೋಣ ಅಂತ ಹೊಸಪೇಟೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಟೈಮ್ ಆಗೋಗುತ್ತೆ, ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಬರ್ಬೇಕಾದ್ರೆ ಅರ್ಜುನ್ ಜೊತೆಗೆ ಬರ್ತೀನಿ, ಅದಕ್ಕೆ ಇವಾಗ ನಾನು ಬಸ್ಸಿಗೆ ಹೋಗೋಣ. ಸೊ ಬೇಗ ಬನ್ನಿ, ಹೊಸಪೇಟೆಗೆ ಹೋಗೋಣ. ನಾನು ಬಿಸಿಲು ಜಾಸ್ತಿ ಆಯ್ತು, ಅದಕ್ಕೆ ಆಟೋ ತಗೊಂಡು ಹೋಗ್ತಿದ್ದೀನಿ ಬಸ್ ಸ್ಟ್ಯಾಂಡಿಗೆ. ನಾನು ಇವಾಗ ಜಸ್ಟ್ ನಾನು ಹೊಸಪೇಟೆ ರೀಚ್ ಆಗಿದ್ದು, ಬಟ್ ನಾನಿಲ್ಲಿ ಹೋಮಿಯೋಪತಿ ಹಾಸ್ಪಿಟಲ್ ಹತ್ರ ಇದನ್ನು ತೊಗೋಬೇಕು, ಹೋಮಿಯೋಪತಿ ಹಾಸ್ಪಿಟಲಿಗೆ ಹೋಗಬೇಕು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಹೊಸಪೇಟೆಗೆ ಹೋಗಿ ಬಂದಮೇಲೆ ಇವತ್ತು ಗೊತ್ತಾಯಿತು ಗಾಳೆಮ್ಮನ ದೇವ್ರದ್ದು ಜಾತ್ರೆ ಲಾಸ್ಟ್ ಡೇ ಅಂತ. ಸೊ ಹಾಗಾಗಿ ಮಡ್ಲಕ್ಕಿಗೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಳೆ, ಉತ್ತುತ್ತಿ, ಆಮೇಲೆ ಅಡಿಕೆ, ಅರಿಶಿನ ಕೊಂಬು, ಇದು ಬಾಗ್ನೆಟ್ ಸಾಮಾನು, ಅಕ್ಕಿ, ಬೆಲ್ಲ, ಆಮೇಲೆ ಎಲೆ, ಕಾಯಿ, ಆಮೇಲೆ ಒಂದು ನಿಂಬೆಹಣ್ಣು, ಸೊ ಸೀರೆ. ಇದು ಆ ಕಡೆನೂ ಸೇಮ್ ರೆಡಿ ಮಾಡಿ ಇಟ್ಟಿದ್ದೀನಿ. ಜಾತ್ರೆಗೆ ಹೊರಡೋಣ ಬನ್ನಿ. ಸ್ನಾನ ಮಾಡ್ಬೇಕು ಇವಾಗ ಫಸ್ಟು. ಸೊ ಸ್ನಾನ ಮಾಡಿಕೊಂಡು ಜಾತ್ರೆಗೆ ಹೋಗೋಣ. ಅಲ್ಲಿ ತೋರಿಸ್ತೀನಿ ನಿಮಗೆ ಏನೇನು ಹೆಂಗಿರುತ್ತೆ ಅಂತ ಜಾತ್ರೆಯಲ್ಲಿ ಶೇರ್ ಮಾಡ್ತೀನಿ. ಇವಾಗ ಫಸ್ಟ್ ಸ್ನಾನ ಮಾಡ್ಕೊಳ್ಳೋಣ. ಇದನ್ನ ಇಲ್ಲಿಟ್ರೆ ಇಲ್ಲಿ ಕಾಯಿನ್ಸ್ ಇಲ್ಲ, ಇದನ್ನ ಇಲ್ಲ ಸುಮ್ಮನೆ. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದು ನಾವು ಒಂದು ಸ್ವಲ್ಪ ಆಚೆ ಶಾಪಿಂಗಿಗೆ ಹೋಗ್ತಿದ್ದೀವಿ ದಾವಣಗೆರೆಗೆ. ಸೊ ಆ ಬ್ಲಾಗ್ ಇರುತ್ತೆ ಇವತ್ತು. ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬಿಟ್ಟು ಬರೋಣ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಅಮ್ಮ ಸುಡ್ತೈತೆ. ಓಕೆ, ಇಡ್ಲಿ ಮತ್ತು ಚಟ್ನಿ. ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ ಆ್ಯಂಡ್ ಚಟ್ನಿ. ಹೇಳೋಣ ಅಂತ ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಬಂದಿದ್ದೀವಿ. ನೋಡಿ ಅವನು ಅಥರ್ವ, ನೀರಷ್ಟೇ ಖಾಲಿ ಮಾಡ್ಬೇಕು ಮನೆ. ಇನ್ನೂ ಹಾಕ್ಸ್ಕೊಬೇಕು ಅಜ್ಜಿ ಹತ್ರ. ಹೋಗಿ ಹಾಕಿಸ್ಕೊಬೇಕು ಅಜ್ಜಿ ಹತ್ರ, ಎಷ್ಟೊಂದೈತೆ, ಹೋಗಿ ಹಾಕಿಸ್ಕೊಬೇಕು. ಹಂಗೆ ಮಾಡಬಾರ್ದಪ್ಪ ಅಜ್ಜಿ. ಇದೇ ಮನೆ ಅತ್ತೆದು, ಅತ್ತೆ ಆಗಬೇಕು. ಕೆಳಗೆ ನೋಡ್ತೀನಿ. ನಮ್ಮ ಬಾಸಿಂಗ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ಶು. ಬಾಸಿಂಗ ಏನೋ ತೊಗೊಂಡ್ವಿ. ಇಲ್ಲೆಲ್ಲ ಆಟ ಸಾಮಾನು ಆ್ಯಂಡ್ ಅಥರ್ವೊಂದು ಸೆಕ್ಷನ್ನಿಗೆ ಬಂದಿದ್ದೀವಿ. ಅವನಿಗೆ ಡ್ರೆಸ್ ತಗೊಂಡೋಗಿ
ನಮ್ಮ ಹತ್ರ ಒಂದು ಪ್ಯಾಂಟ್ ನೋಡೋಣ ಅಂತ ಹೋಲ್ಸೇಲಿಗೆ ಬಂದಿದ್ದೀವಿ. ಪ್ಲಾಸ್ಟಿಕ್ಕು ತಟ್ಟೆ ಎಲ್ಲ ತಗೊಳ್ಳೋಣ ಅಂತ. ಇದು ಆ್ಯಕ್ಚುಲಿ ಗಡಿಯಾರ ಕಂಬ ಆಯ್ತಾ ಇಲ್ಲಿ. ಸೊ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಈ ಶಾಪ್ ಸಿಗುತ್ತೆ, ಎಲ್ಲ ಹೋಲ್ಸೇಲ್ ಇಲ್ಲಿ. ಹಂಗಾಗಿ ತಗೊಂಡೋಗೋಣ ಅಂತ ಬಂದಿದ್ದೀವಿ. ನೋಡಿ ಎಲ್ಲ ಹೋಲ್ಸೇಲಲ್ಲೇ ಸಿಗೋದು. ಎಲ್ಲ ತಗೊಂಡು ಇವಾಗ ಹೊರಟ್ವಿ ಬೊಮ್ಮನಹಳ್ಳಿಗೆ. ಟೈಮು ನಂದು ಯಾಕೋ ವಾಚ್ ನಿಂತೋಗ್ಬಿಟ್ಟದೆ. ಏನು ಬೇಡಮ್ಮ. ಸೊ ಇವಾಗ ಸಿದ್ಧಗಂಗಾ ಸ್ವಾಮೀಜಿ ಅವರು ವೃತ್ತ ಅಂತಾನೆ ಮಾಡಿಬಿಟ್ಟಾರೆ. ಸಿದ್ಧಗಂಗಾ ಮಹಾಸ್ವಾಮಿಗಳ ವೃತ್ತ. ಇವಾಗ ಗಣೇಶ ದೇವಸ್ಥಾನಕ್ಕೆ ಇರೋದು. ಸೊ ಹೋಗಿ ಅಲ್ಲೊಂದು ಸ್ವಲ್ಪ ಉಡಿ ಕೊಟ್ಟು ಬರೋಣ. ಧನ್ಯವಾದ. ಇನ್ನೂ ಐತಲ್ಲ ಶುಕ್ರವಾರ ಅಲ್ಲ, ತುಂಬಿದ್ರೆ ನೋಡೋಣ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅವತ್ತಿನ್ನೂ ಚೆನ್ನಾಗಿತ್ತು. ಇಟ್ಟಾರಲ್ಲೇ ಗುಡಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಬಂದಮೇಲೆ ನಿನ್ನೆ ಅಂಕಲ್ ಬೆಣ್ಣೆ ತಂದು ಕೊಟ್ಟಿದ್ರು. ಸೊ ಬೆಣ್ಣೆನ ಕಾಯಿಸ್ಬೇಕಾಗಿತ್ತು. ಅದಕ್ಕೆ ಬೆಣ್ಣೆನ 2 kg ಇತ್ತು. ಸೊ ಅದನ್ನು ತುಪ್ಪ ಮಾಡೋಕ್ಕಿಟ್ಟಿದ್ದೀನಿ. ನಮ್ಮ ಮನೇಲಿ ತುಪ್ಪ ಯಾರೂ ತಿನ್ನಲ್ಲ, ಅಥರ್ವಷ್ಟೇ ತಿನ್ನೋದು. ನಾನು ರಘು ಇಬ್ಬರು ತಿನ್ನಲ್ಲ. ಸೊ ಅದಕ್ಕೆ ಅಥರ್ವಗಷ್ಟೇ ತುಪ್ಪ ತೊಗೊಂಡು ಹೋಗೋಣ ಅಂತ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇದ್ದೆ. ಅಥರ್ವ, Hi friends, good morning. Welcome to my vlog. ಮುಕ್ಕಳಿಸು. ಹಂಗೆ ಎಲ್ಲ ಬರೋದು. ಕೇನ್ ಜ್ಯೂಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಫುಲ್ ಪ್ಯಾಕೇಜ್ ಎಲ್ಲ ನೀಟಾಗಿರುತ್ತೆ ಇಲ್ಲಿ. ಸೊ ಹಂಗಾಗಿ ನನಗಿಲ್ಲೇ ಇಷ್ಟ. ಎಲ್ಲಿರೋದು ಅಂದರೆ ಇದು ಹೊಸಪೇಟಲ್ಲಿ ಸರ್ಕಲಿಂದ 3 ಹೆಜ್ಜೆ ಈ ಕಡೆ ಬರಬೇಕಷ್ಟೆ. ಇಲ್ಲೇ ಲೊಕೇಟ್ ಆಗಿರೋದು. ಒಳಗೋಗ್ಬಿಡೋಣ. ಇಲ್ಲೇ ಇಲ್ಲ ಅಂದ್ರೆ ಹೊರಗಡೆ ಇಲ್ಲ, ಅದು ಗೊತ್ತಿಲ್ರಿ. ಇಲ್ಲಿಟ್ರಿ ಇದ್ರ ಹತ್ರ. ಗೊತ್ತಿಲ್ಲ.